ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಮೊದಲ ಅಪ್ಪನ ಶುರುವಾಗಿದೆ. ರಿಸಲ್ಟ್ ಯಾವಾಗ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿದ್ಯಾರ್ಥಿಗಳೇ, ಆಲ್ರೆಡಿ ನೀವು ಪರೀಕ್ಷೆ ಕೂಡ ಮುಗಿಸಿದ್ದೀರಾ. ಪರೀಕ್ಷೆ ಕೂಡ ನೀವು ಬರ್ದಿದ್ದೀರಾ. ಹೋಪ್ ನೀವು ಪರೀಕ್ಷೆ ಕೂಡ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಅಪ್ಪನ ನಿಮ್ದು ವ್ಯಾಲ್ಯೂಯೇಷನ್ ಬಗ್ಗೆ ಕೂಡ ಮಾನ್ಯ ಶಿಕ್ಷಣ ಸಚಿವರು ಅದೇ ರೀತಿ ನಿಮ್ಮ ಬೋರ್ಡ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ 24th ಇಂದ ಅಂದ್ರೆ ನಿಮ್ಮ ಇದೇ ಮಾರ್ಚ್ 24ರಿಂದ ನಿಮ್ದು ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಬಿಗಿನ್ ಆಗಿದೆ. 20th ಪರೀಕ್ಷೆ ಕೂಡ ಮುಗಿದಿದೆ. ಒಂದು 3 to 4 ಡೇಸ್ ಕೂಡ ಬೇಕಾಗುತ್ತೆ. ಈಗ ನಿಮ್ದು ವ್ಯಾಲ್ಯೂಯೇಷನ್ ಕೂಡ ಬಿಗಿನ್ ಆಗಿದೆ. ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ಲಿ ಪ್ರೊಸೆಸ್ ಕೂಡ ಶುರು ಆಗಿದೆ. ಮೇನ್ ಥಿಂಗ್ ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡೋದಾದ್ರೆ ನಿಮಗೆ 10 to 15 ಡೇಸ್ ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ. 10 ರಿಂದ 20 ದಿನ ನಿಮಗೆ ಮ್ಯಾಕ್ಸಿಮಮ್ ಕೂಡ ಬೇಕಾಗುತ್ತೆ. ಈಗ ನಿಮಗೆ ನೋಡೋದಾದ್ರೆ ಈಗ ನಾನು ನಿಮಗೆ ನಿನ್ನೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ. ಏನಂದ್ರೆ ಇಲ್ಲಿ ಒಂದು ಹೊಸ ಅಪ್ಡೇಟ್ ತಂದಿದ್ದಾರೆ. ಏನಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಹೊಸದಾಗಿ ನಾವು ಅಪ್ಡೇಟ್ ತರ್ತಾ ಇದೀವಿ. ವಿದ್ಯಾರ್ಥಿಗಳದ್ದು ಡಾಟಾ ಕೂಡ ಅಪ್ಡೇಟ್ ಆಗೋದಕ್ಕೆ ಹೊಸದಾಗಿ ನಾವು ತರ್ತಾ ಇದೀವಿ ಅಂತ ಹೇಳಿದ್ದಾರೆ. ಶಿಕ್ಷಣ ಸಚಿವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಫಲಿತಾಂಶ ಲೇಟ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಡಿಲೇ ಆಗುತ್ತೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ನಾವು ಈಗ ಏಪ್ರಿಲ್ ಈಸಿಯಾಗಿ ನಾವು ವರ್ಷ ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಏಪ್ರಿಲ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಒಳಗೆ ನಾವು ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದು. ಬಟ್ ಈ ಬಾರಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇದ್ದಾರೆ. ಏಪ್ರಿಲ್ ಲಾಸ್ಟ್ ವೀಕ್ ಆರ್ ಮೇ ಫಸ್ಟ್ ವೀಕ್ ನಾವು ನಿಮ್ಮ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಂತ ಹೇಳಿ ಸಚಿವರು ಕೂಡ ಹೇಳಿದ್ದಾರೆ. ಬಟ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇನ್ನು ಕೂಡ ಕನ್ಫರ್ಮೇಶನ್ ಅವ್ರು ಕೊಟ್ಟಿಲ್ಲ ಈ ದಿನದಂದೇ ಬರುತ್ತೆ ಅಂತ. ಯಾಕೆ ಅಂದ್ರೆ ಅವರು ಒಂದು ಐಡಿಯಾ ಇರುತ್ತೆ ಅವರಿಗೆ. ಈ ದಿನದಿಂದ ಈ ದಿನ ವ್ಯಾಲ್ಯೂಯೇಷನ್ ಕೂಡ ಮುಗೀತದೆ. ಈ ದಿನದಿಂದ ಈ ದಿನ ನಿಮ್ದು ಡಿಜಿಟಲೈಸೇಷನ್ ನಿಮ್ದು ಮಾರ್ಕ್ಸ್ ಅನ್ನ ನಿಮ್ಗೆ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದು ಮುಗೀತದೆ ಅಂತ ಹೇಳೋ ಐಡಿಯಾ ಇರುತ್ತೆ. ಇನ್ ಕೇಸ್ ಎಲ್ಲ ಬೇಗ ಆದ್ರೆ ನಿಮಗೆ ಬೇಗ ಕೊಡ್ತಾರೆ. ನಿಮಗೆ ಪ್ರಾಬಬಲಿ ಏಪ್ರಿಲ್ ಸೆಕೆಂಡ್ ವೀಕ್ ಒಳಗೆ ಬರೋ ಸಾಧ್ಯತೆ ತೀರಾ ಕಡಿಮೆ. ಏಪ್ರಿಲ್ ಸೆಕೆಂಡ್ ವೀಕ್ ನಂತರವೇ ನೀವು ರಿಸಲ್ಟ್ ಅನ್ನು ಕೂಡ ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಥ್ಯಾಂಕ್ ಯು.